ಭಗವಾನುವಾಚ ಅಭಯಂ ಸತ್ವಸಂಶುದ್ಧಿಃ ಜ್ಞಾನಯೋಗವ್ಯವಸ್ಥಿತಿಃ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ. ಯಾವುದೇ ರೀತಿಯಾದಂತಹ ಭಯ ಭೀತಿ ಇಲ್ಲದೆ ಸ್ಥಿರ ಮನಸ್ಥಿತಿಯಿಂದ ಶುದ್ಧತೆಯ ಮನಸ್ಸನ್ನು ಇಟ್ಕೊಂಡು ನಾವು ಯೋಗದ ಜ್ಞಾನವನ್ನು ಕಲಿತೀವೋ, ಅಂದರೆ ಆತ್ಮ ಮತ್ತು ಪರಮಾತ್ಮನ ಬಗ್ಗೆ ತಿಳ್ಕೊಳ್ತೀವೋ, ಹಾಗೆ ಯಾವುದೇ ರೀತಿಯಾದಂತಹ ದಾನ ಧರ್ಮಗಳನ್ನು ಅಂದರೆ ನಿಯತಾದ ರೀತಿಯಲ್ಲಿ ದುಡಿದು ಅದನ್ನು ನಾವು ಧರ್ಮದಾನವನ್ನು ಮಾಡಿದಾಗ, ಹಾಗೆ ಮನಸ್ಸು ಮತ್ತು ಇಂದ್ರಿಯಗಳನ್ನು ಸಂಯಮದಲ್ಲಿ ಇಟ್ಟುಕೊಂಡು ಯಜ್ಞ ಯಾಗಗಳನ್ನು ಅಂದರೆ 5 ಥರದ ಯಜ್ಞಗಳು ಬರುತ್ತೆ. ಬ್ರಹ್ಮಯಜ್ಞ, ದೇವಯಜ್ಞ, ಮನುಷ್ಯಯಜ್ಞ, ಭೂತಯಜ್ಞ ಮತ್ತು ಋಷಿಯಜ್ಞ. ಇವಿಷ್ಟು ಥರದ ಯಜ್ಞಗಳನ್ನು ಮಾಡುತ್ತಾ, ವೇದ ಪಠನಗಳನ್ನು ಮಾಡುತ್ತಾ, ಉಪವಾಸ ಮತ್ತು ಧ್ಯಾನವನ್ನು ಮಾಡ್ತಾ ಇದ್ದರೆ ಸ್ವಚ್ಛವಾದ ರೀತಿಯಲ್ಲಿ ಬದುಕಲು ಸಾಧ್ಯವಾಗುತ್ತೆ. ಏನೀಗಂದರೆ ಏನನ್ನ ಯೋಚನೆ ಮಾಡ್ತೀವೋ ಅದನ್ನೇ ಮಾತಾಡೋದು, ಏನನ್ನ ಮಾತಾಡ್ತೀವೋ ಅದನ್ನೇ ಕಾರ್ಯಗತಗೊಳಿಸೋದು. ಅಂದರೆ ಕಾಯ ವಾಚ ಮನಸ್ಸ 3 ಒಂದೇ ರೀತಿಯಲ್ಲಿ ಇರುವ ಹಾಗೆ ಆಗತ್ತೆ ಅಂತ ಇಲ್ಲಿ ಭಗವಂತ ಹೇಳ್ತಾರೆ.